ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 16 ಫೆಬ್ರವರಿ 2026ರಿಂದ 22 ಫೆಬ್ರವರಿ 2026ರ ವಾರ ಭವಿಷ್ಯ ಕಾರ್ಯಕ್ರಮ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ವಾರ ಭವಿಷ್ಯ ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರ ಚಂದ್ರ ಶ್ರವಣ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರ ಶುಕ್ರ ಮತ್ತು ಮಂಗಳ ಗ್ರಹ ಮಕರ ರಾಶಿಯಲ್ಲಿ, ಸೂರ್ಯ ಬುಧ ಮತ್ತು ರಾಹು ಕುಂಭರಾಶಿಯಲ್ಲಿ, ಶನಿದೇವರು ಮೀನರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇದು ಪಂಚಾಂಗ. ಈ ವಾರ 16/2/2026 ಸೋಮವಾರ ಕಾತ್ಯಾಯಿನಿ ಅಮಾವಾಸ್ಯೆ. 17 ಫೆಬ್ರವರಿ 2026 ಸೂರ್ಯಗ್ರಹಣ. ಶಿವರಾತ್ರಿ ಅಮಾವಾಸ್ಯೆ ಮಂಗಳವಾರ ದಿನ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ಆಕಾಶದಲ್ಲಿ ಸೂರ್ಯಗ್ರಹಣ ನಡೆಯುತ್ತೆ. ಅಂಡಾಂಡ ಪಿಂಡಾಂಡ ಅಂತೀವಿ. ಹೊರಗಡೆ ಏನ್ ನಡೀತಾ ಇದೆ, ಹೊರಗಡೆ ಗ್ರಹಗಳು ಏನಿದೆ, ಅದರ ಪ್ರಭಾವ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅದು ಕಣ್ಣಿಗೆ ಕಾಣಿಸ್ಬೋದು, ಕಣ್ಣಿಗೆ ಕಾಣದೇ ಇರ್ಬೋದು. ಈಗ ಭಾರತ ದೇಶದವರಿಗೆ ಈ ಸೂರ್ಯಗ್ರಹಣ ಕಾಣದಿಲ್ಲ. ಕಣ್ಣು ಕಾಣದೇ ಇದ್ರೆ ಅದ್ರ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇಲ್ಲ ಅಂತಲ್ಲ. ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಗ್ರಹಣ ನಡೀತಾ ಇದೆ ಅಂದ್ರೆ ಅದರ ಪ್ರಭಾವ ಮನುಷ್ಯನ ಮೇಲೆ ಬಿದ್ದೇ ಬೀಳುತ್ತೆ. ಯಾವುದೇ ಒಂದು ಪಕ್ಷಿಗಳು ಏನಾದ್ರೂ ಒಂದು ಕೆಟ್ಟ ಸೂಚನೆ ನಡೆಯುತ್ತೆ, ಬಿರುಗಾಳಿ ಬರುತ್ತೆ, ಮಳೆ ಬರುತ್ತೆ ಅಂದಾಗ ಒಳಗಡೆ ಸೂಚನೆ ಗೊತ್ತಾಗಿ ಅದು ಜಾಗವನ್ನ ಬದಲಾವಣೆ ಮಾಡುತ್ತೆ. ಹಾಗೆ ಪ್ರತಿಯೊಂದು ಕೂಡ ನಮ್ಮ ಶರೀರದಲ್ಲಿ ನಡೆಯುತ್ತೆ. ಆ ಗ್ರಹಣದ ಎಫೆಕ್ಟ್ ಪ್ರತಿಯೊಬ್ಬರಿಗೂ ಕೂಡ ಉಂಟಾಗುತ್ತೆ. ಹಾಗಾದ್ರೆ ಆ ಸೂರ್ಯಗ್ರಹಣದ ಪ್ರಭಾವ 12 ರಾಶಿಗಳ ಮೇಲೆ ಏನು ಉಂಟಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳಲ್ಲ. ಅದನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೂರ್ಯಗ್ರಹಣ ಪ್ರಭಾವ 12 ರಾಶಿಗಳು. ಗ್ರಹಣ ಆಚರಣೆ ಬೇರೆ, ಅದು ನೀವು ಮಾಡದೇ ಇದ್ರೂ ನಡೆಯುತ್ತೆ. ಗ್ರಹಣಾಚರಣೆ ಇರಲ್ಲ. ಯಾಕಿರಲ್ಲ ಅಂದ್ರೆ ಕಣ್ಣು ಕಾಣಲ್ಲ ಅಂತ ಅಷ್ಟೇ. ಆದ್ರೆ ಅದ್ರ ಪ್ರಭಾವ ಇದ್ದೇ ಇರುತ್ತೆ. ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಅದು ಸಪ್ರೇಟ್ ವಿಡಿಯೋ ಇದೆ ನಮ್ಮ ಚಾನಲಲ್ಲಿ. ನೀವು ಸೂರ್ಯಗ್ರಹಣದ್ದು ನೋಡಿ. ಶಿವರಾತ್ರಿ ನಂತರ ಮಹಾಶಿವರಾತ್ರಿದು ಭವಿಷ್ಯ ಹಾಕಿದ್ದೀನಿ. ಅದಾದ ಮೇಲೆ ಸೂರ್ಯಗ್ರಹಣದ್ದು ಕೂಡ ವಿಡಿಯೋನ ಸಪ್ರೇಟು ಮಾಡಿದ್ದೀನಿ. ಈಗ ವಾರ ಭವಿಷ್ಯ ಮಾತ್ರ. ಇದು ವಿಡಿಯೋ ಏನಕ್ಕಿರೋದು, ಬರೀ ವಾರ ಭವಿಷ್ಯ. ಗುರುಜಿ ಎಲ್ಲ ಮಿಕ್ಸ್ ಮಾಡಬೇಡಿ ಅಂತೀರ ಅಲ್ವಾ. ಈಗ ಈ ವಾರದಲ್ಲೇ ಸೂರ್ಯಗ್ರಹಣ ನಡೀತಾ ಇರೋದ್ರಿಂದ ಇವೆಲ್ಲ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಬೇಕಾಗಿ ಬಂತು. ಈಗ ವಾರ ಭವಿಷ್ಯ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ಕೆಲವರು ಹೇಳ್ತೀರಾ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ. ಇನ್ನು ಕೆಲವರು ಹೇಳ್ತೀರಾ ನನ್ನ ಹತ್ರ ಟೈಮ್ ಆಫ್ ಬರ್ತಿಲ್ಲ. ಇನ್ನು ಕೆಲವರು ಹೇಳ್ತೀರಾ ನನ್ನ ಹತ್ರ ಪ್ಲೇಸ್ ಆಫ್ ಬರ್ತಿಲ್ಲ. ಅಂಥವ್ರು ಏನ್ ಮಾಡ್ತೀರಾ, ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು, ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು ಅನ್ನುವಂಥ ವಿಚಾರ ತಿಳಿಸ್ತಾ ಇದ್ದೀನಿ. ಈಗ ಒಂದೊಂದೇ ರಾಶಿದು ವಾರ ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಮಕರ ರಾಶಿಯಲ್ಲಿ ಉಚ್ಚನಾಗ್ಬಿಡ್ತಾನೆ. ಯಾಕೆ ಮಕರ ರಾಶಿಯಲ್ಲಿ ಉಚ್ಚನಾಗ್ತಾನೆ? ಸೇನಾಧಿಪತಿ. ಸೇವಕರ ಮನೆಗೆ ಹೋದಾಗ ಗೌರವಗಳು ಜಾಸ್ತಿ ಆಗುತ್ತೆ, ಫಲ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ನಿಮ್ಗೇನಾಗುತ್ತೆ, ಕೋಪ ಜಾಸ್ತಿ. ತಾಯಿಗೆ ಕೋಪ, ನಿಮಗೆ ಕೋಪವನ್ನ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಮಂಗಳ ಅಷ್ಟು ದೂರ ಇದ್ರು ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾನ ಅಂದ್ರೆ ನಾವೆಲ್ಲ ಹುಟ್ಟಬೇಕಾದ್ರೇನೆ ಗ್ರಹಗತಿಗಳು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಆ ಗ್ರಹದ ಪ್ರಭಾವ ನಮಗೆ ಕೋಪ. ನಾವು ಅರ್ಥ ಮಾಡ್ಕೋಬೇಕು. ಆ ಕೋಪ ಬೆಂಕಿಯನ್ನ ಬೇರೆಯವ್ರ ಮೇಲೆ ಹಾಕೋ ಬದಲು
ಆ ಶಕ್ತಿಯನ್ನ ಬೇರೆ ಯಾವುದಕ್ಕಾದ್ರೂ ಉಪಯೋಗವನ್ನ ನೀವು ಮಾಡ್ಕೋಬೇಕು. ಮಾನಸಿಕವಾಗಿ ಅಸಮತೋಲನ ಉಂಟಾಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಮೇಷರಾಶಿಯವರಿಗೆ ಕಂಡು ಬರುತ್ತೆ. ಗೃಹದಲ್ಲಿ ಕಲಹಗಳಾಗ್ಬೋದು. ಮನೆ ವಿಚಾರದಲ್ಲಿ, ವಾಹನ ವಿಚಾರದಲ್ಲಿ, ಯಾರಾದ್ರೂ ಕೆಲವರು ಡ್ರೈವ್ ಮಾಡ್ತಾ ಇರ್ತೀರ, ಯಾರು ಹೇಗ್ ಬೇಕಾದ್ರೂ ಹಾಗೆ ಓಡಿಸ್ತಾ ಇರ್ತಾರೆ. ಯಾರು ಲೆಫ್ಟ್ ಅನ್ನೋದೇ ಇಲ್ಲ, ರೈಟ್ ಅನ್ನೋದಿಲ್ಲ, ಅವ್ರ ಮೇಲೆ ಜಗಳಕ್ಕೆ ಹೋಗ್ಬಿಡೋದು. ಆ ಥರ ಎಲ್ಲ ಮಾಡಬಾರ್ದು. ಸಮಾಧಾನವಾಗಿ ನೀವು ಇರಬೇಕು, ಶಾಂತಿಯಾಗಿ ಇರಬೇಕು. ಯಾಕೆಂದ್ರೆ ನಮ್ಮ ನಿಜವಾದ ಗುಣ ದೇವರು ಕೊಟ್ಟಿರೋದು ಆತ್ಮ ಶಾಂತ ಸ್ವರೂಪ. ಅರ್ಥ ಆಯ್ತಾ? ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ. ಉದ್ಯೋಗದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ತಾವು ಮಾಡ್ತಿರುವಂಥ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ. ಎಲ್ಲ ರೀತಿ ಅನುಕೂಲಗಳು ನಿಮ್ಗಾಗುತ್ತೆ. ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಧೈರ್ಯದಿಂದ ಲಕ್ಷ್ಮಿ ಒಲಿತಾಳೆ. ಧೈರ್ಯ ಲಕ್ಷ್ಮಿ ಅಂತೀವಲ್ವಾ? ಧೈರ್ಯ ಇದ್ದವನಿಗೆ ದುಡ್ಡು ಬರುತ್ತೆ. ಭಯ ಪಟ್ಕೊಂಡಿದ್ದು ನೀವೇನು ಮಾಡಲಿಲ್ಲ, ಮನೇಲೇ ಕೂತಿದ್ರೆ, ಅಯ್ಯೋ ಹೊರಗಡೆ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗುತ್ತಪ್ಪ ಅಂತ ಭಯ ಪಟ್ಟರೆ ಕೆಲಸ ಮಾಡ್ತಾ ಇದ್ರೆ ಆಗುತ್ತಾ? ಅಲ್ವಾ? ಧೈರ್ಯದಿಂದ ನೀವು ಮುನ್ನುಗ್ಗಿದಾಗ ದೇವರ ಸಹಾಯ ಪ್ರಾಪ್ತಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ, ಮದ್ಯ ವ್ಯಾಪಾರಸ್ಥರಿಗೆ ಧನಲಾಭ, ದ್ರವ್ಯ ವ್ಯಾಪಾರಸ್ಥರಿಗೆ ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರು ಇವೆಲ್ಲ ಮಾರಾಟ ಮಾಡೋರಿಗೆ ಲಾಭ, ಸ್ನೇಹಿತರ ಭೇಟಿ, ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಕೂಡ ಆಗುವ ಸಾಧ್ಯತೆ ಇದೆ. ಮೇಷರಾಶಿ ಜಾತಕರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಬೆಂಕಿಯಂತೆ ಕೋಪ ಮಾಡ್ಕೋಬೇಡಿ. ಶೀಘ್ರ ಕೋಪ ಒಳ್ಳೆಯದಲ್ಲ. ಅದು ನಿಮ್ಮನ್ನ ನಾಶ ಮಾಡೋದ್ರ ಜೊತೆಗೆ ಸುತ್ತಮುತ್ತಲಿನ ಜನಗಳಿಗೆ ಬಾಂಧವ್ಯ ಕೆಟ್ಟೋಗುತ್ತೆ. ಅದಕ್ಕೆ ಕೋಪ ಒಳ್ಳೆಯದಲ್ಲ. ಅನಾರೋಗ್ಯ ಉಂಟಾಗ್ಬೋದು. ಕೆಲವರಿಗೆ ತಾಯಿ ಜೊತೆ ಕಲಹಗಳಾಗ್ಬೋದು, ಅಥವಾ ಕೆಲವರಿಗೆ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂತಹ ಸಾಧ್ಯತೆ ಉಂಟು. ಎಚ್ಚರ. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತೊಗರಿ ಬೇಳೆ ದೇವಸ್ಥಾನಕ್ಕೆ ದಾನವನ್ನ ಕೊಡಿ. ಓಂ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ತಿಳಿಸ್ತಾರೆ ಅಂತ. ರಾಶಿ ಚಕ್ರದಲ್ಲಿ 2ನೇ ರಾಶಿಗೆ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ 10ನೇ ಮನೆಯಲ್ಲಿ ಸಂಚಾರ, 9ನೇ ಮನೆಯಲ್ಲಿ ಸಂಚಾರ. ಆದ್ರೆ ಬಚಕ್ರದಲ್ಲಿ 10ನೇ ಮನೆ, ನಿಮ್ಮ ಜನ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದೆ ಗೋಚಾರದಲ್ಲಿ. ಯಾರ ಜೊತೆಗಿದ್ದಾನೆ? ಮಂಗಳ ಗ್ರಹನ ಜೊತೆ ಇದ್ದಾನೆ. ಸಪ್ತಮಾಧಿಪತಿ ಮಂಗಳ ಗ್ರಹ, ವ್ಯಯಾಧಿಪತಿ ಮಂಗಳ ಗ್ರಹ. ಮಂಗಳ ಮತ್ತು ಶುಕ್ರ ಸಮಗ್ರಹಗಳು. ಭಾಗ್ಯ ಭಾವದಲ್ಲಿ ಹಠ ಮಾಡಿ ದೈವ ಕಾರ್ಯಗಳನ್ನ ಮಾಡಿ ನಾನು ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅನ್ನುವಂತಹ ಮನೋಬಲ ಕೊಡುವಂಥವನು ಯಾರು? ಶುಕ್ರ ಮತ್ತು ಮಂಗಳ ಗ್ರಹ. ಅದೃಷ್ಟ ಮಾಡ್ಕೋಬೇಕು, ನಾನು ಪುಣ್ಯ ಮಾಡ್ಕೋಬೇಕು, ದಾನ ಧರ್ಮಗಳನ್ನ ಮಾಡಬೇಕು, ಅದಕ್ಕೂ ಚಾಲೆಂಜಸ್ ಎಷ್ಟೋ ಬರುತ್ತೆ. ಅದರಲ್ಲೆಲ್ಲ ಸಕ್ಸಸ್ ಆಗಿ ಧರ್ಮ ಕಾರ್ಯಗಳನ್ನ ಮಾಡ್ತೀರಿ. ತಂದೆಯಿಂದ ನಿಮಗೆ ಧನಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ತಂದೆಗೆ ಕೋಪ ಜಾಸ್ತಿ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನೀವು ದೈವ ಕಾರ್ಯಗಳನ್ನ ಮಾಡಬೇಕಾದ್ರೆ ಕೋಪದಿಂದ ಬ್ರಾಹ್ಮಣರ ಶಾಪ, ದೈವ ಶಾಪಕ್ಕೆ ಒಳಗಾಗಬಾರದು. ಅದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು. ಇನ್ನು ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಪಾರ ನಷ್ಟ, ಮಕ್ಕಳ ಜೊತೆ ವಿವಾದ. ವ್ಯಾಪಾರಸ್ಥರು ಬಹಳ ಎಚ್ಚರವಾಗಿರ್ರಿ. ಈಗ ಮಕ್ಕಳು ಒಬ್ರು ಇಬ್ರು ಇರ್ತಾರೆ, ವಿವಾದ ಮಾಡಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಅನ್ನೋದಿರಲ್ಲ, ಹೊಟ್ಟೆ ತೊಂದರೆ ಆಗುವ ಸಾಧ್ಯತೆ. ಆದ್ರೆ ಈ ವಾರ ಕೊನೆ 4 ದಿನ
ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮನೇಲಿ ಹಾಲು ಕುಸಿದಾಗ ಸಂತೋಷ ಆಗುತ್ತಲ್ವಾ, ಮನೆ ಗೃಹ ಪ್ರವೇಶ ಹಾಗೆ ಸಂತೋಷ ಅನ್ನೋದು ಹುಕ್ಕುತ್ತೆ, ಬಹಳ ಗೌರವ ಪ್ರಾಪ್ತಿಯಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ, ಲಾಭ ಆಗತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಒಳ್ಳೆ ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗ್ಲೂ ಹೇಳ್ತೀನಿ, ಇಬ್ಬರ ಜಾತಕಗಳನ್ನ ತೋರಿಸಿ ವಿವಾಹಗಳಾದಾಗ ವಿವಾಹ ಜೀವನ ಸುಖಮಯವಾಗಿರುತ್ತೆ. ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಈಗ ವೃಷಭ ರಾಶಿಯ ವಾರ ಭವಿಷ್ಯವನ್ನ ತಿಳಿಸಿದ್ದೀನಿ. ಹಾಗಾದ್ರೆ ಪರಿಹಾರ ಏನು ಮಾಡ್ಕೋಬೇಕು ವೃಷಭ ರಾಶಿ ಜಾತಕರು ಅಂದಾಗ, ನೋಡಿ ಭಗವಂತ ಕಣ್ಣು ಕಾಣಿಸ್ತಾನಾ? ಕಾಣಿಸಲ್ಲ. ದೇವ್ರಿದಂತಾನೆ. ನಾವು ಉಸಿರಾಡ್ತಾ ಇದೀವೋ ಇಲ್ವೋ? ನೋಡಿ ಪ್ರಾಣವಾಯು ಒಳಗಡೆ ಹೋಗುತ್ತೆ, ನಮಗೆ ಗೊತ್ತಿಲ್ಲದೆ ಹೊರಗಡೆ ಬರುತ್ತೆ. ಎಷ್ಟು ಸಲ ಹುಟ್ಟುತ್ತೀವಿ, ಎಷ್ಟು ಸಲ ಸಾಯ್ತೀವಿ, ನಮ್ಮ ಕಂಟ್ರೋಲ್ ಇದೆಯಾ? ಇಲ್ಲ. ಹಾಗೆ ಭಗವಂತ ಕಾಣಿಸ್ತಾನ? ಇಲ್ಲ. ಅವ್ಯಕ್ತ. ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ತುಂಬಾ ಮಾನಸಿಕವಾಗಿ ನಿಮಗೆ ನೋವಾಗ್ತಾ ಇದ್ದು ತುಂಬಾ ಕಷ್ಟದಲ್ಲಿ ವೃಷಭ ರಾಶಿ ಜಾತಕರಿದ್ರೆ ಜಾತಗಳನ್ನ ತೋರಿಸಿ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ತಿಳಿಸ್ತಾರೆ ಅಂತ. ಈಗ ಮೇಷ ರಾಶಿ ಆಯ್ತು, ವೃಷಭ ರಾಶಿ ಆಯ್ತು, ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧ ಭಾಗ್ಯ ಭಾವದಲ್ಲಿ ಸಂಚಾರ. ಕೆಲವು ಟೈಮಲ್ಲಿ ದೇವರು ಏನ್ ಕೈ ಮುಗಿದ್ರು ಒಳ್ಳೇದಾಗ್ತಾ ಇಲ್ಲಪ್ಪ, ಯಾವ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ಕೆಲವು ದೇವರೇ ಇಲ್ಲ ಅನ್ಕೊಳ್ಳೋದು, ದೇವ್ರುಗಳ್ನ ಬೈಕೊಳ್ಳೋದು, ಕೆಲವು ಅಭ್ಯಾಸ ಆಗೋಗಿರುತ್ತೆ. ಏನೋ ಕಷ್ಟ ಬಂದ್ರು ದೇವ್ರನ್ನ ಬೈಕೊಳ್ಳೋದು, ಅದು ತಪ್ಪು. ದೇವ್ರು ನನಗೆ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ, ದೇವ್ರನ್ನ ಯಾಕೆ ಬೈಕೊಂತೀರಾ? ನಮ್ಮ ಹಣೆ ಬರ ಸರಿ ಇಲ್ಲ ಅನ್ಕೊಳ್ಳೋದು. ಒಳ್ಳೇದನ್ನ ಯೋಚನೆ ಮಾಡಿ, ಅವಾಗ ದೇವ್ರು ನಿಮ್ಗೆ ಅದನ್ನೇ ಒಳ್ಳೆ ಫಲವನ್ನೇ ಕೊಡ್ತಾನೆ. ನಂಗೆ ದೇವ್ರು ಒಳ್ಳೇದ್ ಮಾಡ್ತಾ ಇಲ್ಲ ಅಂದಾಗ ಒಳ್ಳೇದಾಗಲ್ಲ. ದೇವ್ರನ್ನ ಯಾವತ್ತೂ ಕೂಡ ಬೈಕೋಬಾರ್ದು. ಮಿಥುನ ರಾಶಿ ಜಾತಕರು ಎಚ್ಚರ. ಇಲ್ಲ ಅಂದ್ರೆ ದೈವ ಶಾಪಗಳಿಗೆ ಒಳಗಾಗ್ತೀರಾ. ಮಿಥುನ ರಾಶಿ ಜಾತಕರು ಕೂಡ ಕೆಲವರಿಗೆ ಸ್ಕಿನ್ ಅಲರ್ಜಿ, ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಆತಂಕ ಹೆಚ್ಚಾಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಅನಾರೋಗ್ಯ ಉಂಟಾಗುವಂಥದ್ದು, ಕೋಪ ಹೆಚ್ಚಾಗುವಂಥದ್ದು, ಕೋಪದಿಂದ ಕಲಹಗಳಾಗುವಂಥದ್ದು, ಎದೆನೋವು ಬರುವಂಥದ್ದು, ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು. ಹೀಗೆ 5 ದಿನ ಟೈಮ್ ಚೆನ್ನಾಗಿರಲ್ಲ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ, ಸಂತೋಷ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಗೌರವಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮಿಥುನ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಇಲ್ಲ ಅಂದ್ರೆ ಓಂ ವೀರಭದ್ರಾಯ ನಮಃ. ಕೆಲವು ಮನೆ ದೇವರು ವೀರಭದ್ರ ಸ್ವಾಮಿ ಇರ್ತಾರೆ. ಬ್ರಾಹ್ಮಣರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ. ವೀರಭದ್ರನ ಪೂಜೆ ಮಾಡೋರು ವಿಭೂತಿಯಿಂದ ವೀರಭದ್ರ ಸ್ವಾಮಿಯನ್ನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಶಿವನಿಗೆ ಎಷ್ಟು ನೀವು ಪೂಜೆ ಜಪ ಮಾಡ್ತೀರಿ ಅಷ್ಟು ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 4ನೇ ರಾಶಿಗೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಭವಿಷ್ಯ ಹೇಗಿದೆ, ಕರ್ಕಾಟಕ ರಾಶಿಯವ್ರದ್ದು ಭವಿಷ್ಯ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದೆ. ಕಟಕ ರಾಶಿ ಫಲಾನುಫಲ, ಕಟಕ ರಾಶಿಯ ಫಲಾನುಫಲ. ಈಗ ಕಟಕ ರಾಶಿಗೆ ಜನ್ಮ ರಾಶಿಗೆ ಸಪ್ತಮದಲ್ಲಿ ಮಂಗಳ ಗ್ರಹ,
ಸಪ್ತಮದಲ್ಲಿ ಶುಕ್ರ ಗ್ರಹ. ಏನಾಗುತ್ತೆ? ವೈವಾಹಿಕ ಜೀವನದಲ್ಲಿ ಕಲಹಗಳು, ಕೆಲವರು ಟೆಂಪರವರಿ ಸಪರೇಷನ್, ಕೆಲವರಿಗೆ ಪರ್ಮನೆಂಟ್ ಸಪರೇಷನ್, ಅಥವಾ ಸ್ತ್ರೀ ವಿಚಾರದಲ್ಲಿ ತೊಂದರೆ, ಆಸೆ ಆಕಾಂಕ್ಷೆಗಳು ಉದ್ಭವ ಆಗುತ್ತೆ. ಆ ಮನೋಕಾಮನೆಗಳು ಪೂರ್ಣ ಆಗದೇ ಇದ್ದಾಗ ಮನಸ್ಸಿಗೆ ನೋವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಯುಷ್ಯ ಭಾವದಲ್ಲಿ ಸೂರ್ಯ ರಾಹು, ಧನ ವಿಚಾರದಲ್ಲಿ ಎಚ್ಚರ, ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನ ಕೊಡಿ. ಕಟಕ ರಾಶಿ ಜಾತಕರು. ಕಟಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ತಮ್ಮ ವೃತ್ತಿಯಲ್ಲಿ ಲಾಭ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಬಡ್ತಿ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ರುಚಿಕರವಾದಂಥ ಆಹಾರ ಪಾನೀಯಗಳನ್ನ ಸೇವನೆ ಮಾಡ್ತೀರಿ. ಉತ್ತಮವಾದ ಆಹಾರ ತಿನ್ಬೇಕಾದ್ರೂ ಒಳ್ಳೆ ಯೋಗ ಇರಬೇಕು. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೆ ಉತ್ತಮವಾದ ವಸ್ತ್ರಗಳನ್ನ ಕೂಡ ಪಡಿತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಪೈಲ್ಸ್ ರೋಗ, ಆರೋಗ್ಯ ಎಚ್ಚರ, ಅಜೀರ್ಣ, ಪೈಲ್ಸ್ ರೋಗಿಗಳು ಎಚ್ಚರ. ಊಟ, ಒಳ್ಳೆ ಊಟ, ಸಾತ್ವಿಕ ಆಹಾರ ತಿನ್ನಿ. ಉದ್ವೇಗ ಹೆಚ್ಚಾಗುವಂಥದ್ದು, ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ವಾರದ ಕೊನೆ 4 ದಿನಗಳು. ಆಗ ಎಲ್ಲ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕಾದ್ರೆ ನೀವು ಓಂ ಮೃತ್ಯುಂಜಯಾಯ ನಮಃ, ಮೃತ್ಯುವನ್ನು ಜಯ ಪಡಬೇಕು ಅಂದರೆ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ದೇವಸ್ಥಾನಕ್ಕೆ ಏನಾದ್ರು ದಾನ ಮಾಡಬೇಕು ಅಂತ ನಿಮಗೆ ಆಸೆ ಇದ್ರೆ ತುಪ್ಪವನ್ನು ದಾನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, 4 ರಾಶಿಗಳಾಯಿತು: ಮೇಷ, ವೃಷಭ, ಮಿಥುನ, ಕಟಕ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹ ರಾಶಿಯವರಿಗೆ ಸೂರ್ಯ ರಾಹುವಿನ ಬಾಯಿಗೆ ಅಂದ್ರೆ ಸಪ್ತಮ ರಾಶಿಗೆ, ಕುಂಭ ರಾಶಿಗೆ ಬಂದ್ಬಿಡ್ತಾನೆ. ನಿಮಗೆ ಏನಾಗುತ್ತೆ? ವಿವಾಹ ಜೀವನದಲ್ಲಿ ವಿವಾದ, ತೊಂದರೆ ಅಥವಾ ಆರೋಗ್ಯದಲ್ಲಿ ತೊಂದರೆ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಕುಜ 6ನೇ ಮನೆಯಲ್ಲಿ ಸಂಚಾರ, 4ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ 6ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಸಿಂಹ ರಾಶಿಯವರಿಗೆ 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನ ನೀವು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿ, ಗೌರವ ಮತ್ತು ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಅಪಮಾನಗಳಾಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಮೂರ್ಖ ಕೆಲಸಗಳನ್ನ ನೀವು ಮಾಡುವಂತಹ ಪರಿಸ್ಥಿತಿಗಳು ಉದ್ಭವ ಆಗುವ ಸಾಧ್ಯತೆ ಇದೆ ವಾರದ ಕೊನೆ 2 ದಿನ. ಹಾಗಾದ್ರೆ ಈ ವಾರ ನೀವೇನ್ ಪರಿಹಾರ ಮಾಡಬೇಕು? ಸಿಂಹ ರಾಶಿ ಜಾತಕರು ಅಂದಾಗ ಶಿವ ಯಾರು? ವಿಶ್ವೇಶ್ವರ ಅಲ್ವಾ? ನಮ್ಮೆಲ್ಲರ ತಂದೆ ಶಿವ. ಅದಕ್ಕೆ ಎಲ್ಲರೂ ಕೂಡ ಓಂ ವಿಶ್ವೇಶ್ವರಾಯ ನಮಃ. ಕಾಶಿ ವಿಶ್ವನಾಥ ನೆನಪು ಮಾಡಿ. ಶಿವರಾತ್ರಿ ಬೇರೆ 15, 16. ಆದ್ದರಿಂದ ಶಿವನ ದರ್ಶನ, 12 ಲಿಂಗಗಳಲ್ಲಿ ಯಾವುದಾದ್ರೂ ಒಂದು ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡೋದು ಕೂಡ ಈ ಸಮಯದಲ್ಲಿ ನಿಮಗೆ ಬಹಳ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಈಗ ಸಿಂಹ ರಾಶಿವರೆಗೂ ಆಯಿತು. 5 ರಾಶಿಗಳು ಮುಗಿಸಿದೀವಿ. ಇನ್ನು ಮಿಕ್ಕಂತ ರಾಶಿ ಅಂದ್ರೆ ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಈಗ ನೋಡೋಣ ಕನ್ಯಾ ರಾಶಿಯ ಭವಿಷ್ಯ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ. ಶತ್ರುಗಳ ಮೇಲೆ ವಿಜಯ, ರೋಗಗಳ ಮೇಲೆ ವಿಜಯ, ಚರ್ಮ ರೋಗಗಳು, ಅಲರ್ಜಿ ಇವೆಲ್ಲ ಆದ್ರೂ ಕೂಡ ಕೊನೆಗೆ ನಿಮಗೆ ಅದರಿಂದ ನಿವಾರಣೆ ಕೂಡ ಉಂಟಾಗುತ್ತೆ. ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ.
ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಈ ವಾರ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಬೇಸರವಾಗಿರ್ತೀರಿ, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುತ್ತೆ, ಧನ ನಷ್ಟ ಆಗುತ್ತೆ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಉತ್ತಮವಾದಂಥ ಕಾಲ. ನೀವು ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ರುಚಿ ರುಚಿಯಾದಂಥ ಆಹಾರ ಸೇವನೆ ಮಾಡುವಂತಹ ಯೋಗ, ಬಡ್ತಿ ಪ್ರಮೋಷನ್ ಆಗುವಂತಹ ಯೋಗ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಜಗದ್ಗುರು, ಜನ ಹೇಳ್ಕೋಬಹುದು ನಾನೇ ಜಗದ್ಗುರು ಅಂತ, ನಿಜವಾದ ಜಗದ್ಗುರು ಶಿವ ಆಗಿರೋದ್ರಿಂದ ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ತುಲಾ ರಾಶಿಯವರು ತಾಯಿಗೆ ಕೋಪ ಜಾಸ್ತಿ, ಮನೆ ವಿಚಾರದಲ್ಲಿ ತುಂಬಾ ಟೆನ್ಷನ್ ತಗೊಂತೀರಾ, ವಾಹನ ವಿಚಾರಗಳಲ್ಲಿ ಟೆನ್ಷನ್ ತಗೊಂತೀರಾ. ಸ್ವಲ್ಪ ಯಾವ ವಿಚಾರದಲ್ಲೂ ಟೆನ್ಷನ್ ತಗೋಬಿಡಿ, ಮನಸ್ಸನ್ನ ಸಮಾಧಾನವಾಗಿ ಯೋಚನೆ ಮಾಡಿ. ಬಾಡಿಗೆಗಳು ಕೊಟ್ಟಿರ್ತೀರಾ, ಬಸ್ಗಳು, ವಾಹನಗಳು, ವೆಹಿಕಲ್ಸು, ನೀವೆಲ್ಲ ಬಾಡಿಗೆ ಕೊಟ್ಟಿರೋರು ಬಹಳ ಎಚ್ಚರ. ಈ ವಾರ ತುಲಾ ರಾಶಿಯವರಿಗೆ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧನ ನಷ್ಟ ಆಗ್ಬೋದು, ಎಚ್ಚರ. ಏನೋ ಒಂಥರ ಭಯ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ಅಥವಾ ವಾಹನಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಎಲ್ಲಾದರೂ ಹಣ ಹೂಡಿಕೆ ಮಾಡಬೇಕು ಅಂದರೆ ನಿಮ್ಮ ಬುದ್ಧಿ ಸರಿಯಾಗಿ ಈ ವಾರ ಕೆಲಸ ಮಾಡಲ್ಲ. ಎಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ 5 ದಿನ. ಈ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಚೆನ್ನಾಗಿರ್ತೀರಿ, ಶತ್ರುಗಳನ್ನು ಕೂಡ ಸೋಲಿಸ್ತೀರಿ, ಗೃಹದಲ್ಲಿ ಶಾಂತಿಯ ವಾತಾವರಣ ಉಂಟಾಗುತ್ತೆ, ಸಂತೋಷ ಅನ್ನೋದು ಕೂಡ ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ. ಹೇಗೆ ಹಾಲು ಹುಕ್ಕಿಸ್ತೀವಲ್ಲ ಹೊಸ ಮನೆಗೆ ಹೋದಾಗ, ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಸಂತೋಷ ಅನ್ನೋದು ಹುಕ್ಕುತ್ತೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ನೀವೇನು ಮಂತ್ರ ಜಪ ಮಾಡಬೇಕು ಅಂದಾಗ ಓಂ ಪರಮಾತ್ಮನೇ ನಮಃ ಅಥವಾ ಫಂ ಪರಮಾತ್ಮನೇ ನಮಃ. ನಾವೆಲ್ಲ ಭಗವಂತನ ಯಾವ ರೀತಿ ನೆನಪು ಮಾಡ್ತೀವಿ, ನಮ್ಮನ್ನ ನಾವು ಯಾರು ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪು ಮಾಡಿದಾಗ ನಿಮಗೆ ಎಲ್ಲ ಶಕ್ತಿಗಳು, ವಿದ್ಯುತ್ ಶಕ್ತಿ ಹೇಗೆ ಬ್ಯಾಟ್ರಿ ಚಾರ್ಜ್ ಆಗುತ್ತೋ ಹಾಗಾಗತ್ತೆ. ಶಿವನಿಂದ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತೆ, ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನು ರಾಶಿ ಚಕ್ರದಲ್ಲಿ 7 ರಾಶಿ ಮುಗಿಸಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಧೈರ್ಯ, ಸ್ಥೈರ್ಯ, ಉತ್ತಮವಾದ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಚಿಕ್ಕ ಸಹೋದರರ ಬಗ್ಗೆ ಆಸಕ್ತಿ ನಿಮಗೆ ಹೆಚ್ಚಾಗುತ್ತೆ. ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡ್ಕೋಬೇಕು, ಒಳ್ಳೆ ಉತ್ತಮವಾದ ಉದ್ಯೋಗವನ್ನು ಮಾಡಬೇಕು, ನನಗೆ ಹೆಸರು ಗೌರವ ಪ್ರಾಪ್ತಿಯಾಗಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನವನ್ನ ಈ ವಾರ ನೀವು ಕೊಡ್ತೀರಾ. ಆದರೆ ನಿಮಗೆ ಪಂಚಮ ಶನಿ ಕಾಟ ನಡೀತಾ ಇರುತ್ತೆ. ಸ್ವಲ್ಪ ಮಾನಸಿಕವಾಗಿ ಯಾವಾಗಲೂ ಕೂಡ ಅಸಮತೋಲನ ಅಥವಾ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಇರಲ್ಲ. ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನ ಲಾಭ ಆಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಧನ ನಷ್ಟ, ಎದೆಯಲ್ಲಿ ತೊಂದರೆ, ವಾಹನಗಳಿಂದ ತೊಂದರೆ, ಹೀಗೆ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಅದಕ್ಕೆ ವೃಶ್ಚಿಕ ರಾಶಿ ಜಾತಕರು ಭಗವಂತ ಸದಾ ಶಾಶ್ವತ, ಈ ಶರೀರ ಶಾಶ್ವತವೇ ಅಲ್ಲ, ಎಂತಹ ಮಹಾರಾಜರು, ರಾಜಕಾರಣಿಗಳು,
ಶ್ರೀಮಂತ ಪ್ರಜೆಗಳು ಇವತ್ತಿನ ದಿನ ಪ್ರಪಂಚದಲ್ಲಿ ಇಂತಹ ಶ್ರೀಮಂತ ರಿಚೆಸ್ಟ್ ಪರ್ಸನ್ ಅನ್ನುವಂಥನು ಕೂಡ ಸಾಯಲೇಬೇಕು. ಯಾರು ಶಾಶ್ವತರಲ್ಲ. ಅದಕ್ಕೆ ದೇವರನ್ನ ನೀವು ಓಂ ಶಾಶ್ವತಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ, ಶಿವನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ, ನನಗೆ ಅದು ಮಾಡೋಕ್ಕಾಗಲ್ಲ ಅನ್ನೋರು ಗಂಗಾ ಜಲದಿಂದನಾದರೂ ಶಿವನ ಅಭಿಷೇಕ ಮಾಡಿ, ಇಲ್ಲ ನನಗೆ ಒಳ್ಳೆ ತೆಂಗಿನ ಮರಗಳಿದ್ದಾವೆ ಅಂದರೆ ತೆಂಗಿನ ನೀರು ಇಂದನೂ ಕೂಡ ನೀವು ಅಭಿಷೇಕವನ್ನ ಶಿವನಿಗೆ ಮಾಡಿ, ಓಂ ಶಾಶ್ವತಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಈ ವಾರ 15, 16, 15ನೇ ತಾರೀಕು ರಾತ್ರಿ ಅಂದರೆ 16 ನಿಮ್ಗೇನಿದೆ ಮಹಾಶಿವರಾತ್ರಿ ಇರೋದ್ರಿಂದ ಮಾಡಬೇಕು. ಮಹಾಶಿವರಾತ್ರಿಯ ಸಪ್ರೇಟ್ ಭವಿಷ್ಯ ಹಾಕಿದ್ದೀನಿ, ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಇನ್ನು ಮಹಾಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕಾಯ್ತಾ ಇದ್ದೀರಾ? 8 ರಾಶಿಗಳಾಯ್ತು. ಈಗ ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೆಲ್ಕಮ್. ಹಾಗಾದ್ರೆ ಧನಸ್ಸು ರಾಶಿಗೆ ಹೇಗಿದೆ ಫಲಾನುಫಲ? ನೀವು ಮಾತಿನಲ್ಲಿ ಹಿಡ್ತಾ ಇರಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು. ನಾವು ಮಾತಾಡುವಂಥ ಮಾತಿಂದ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಮಾತಾಡಬೇಕಾದ್ರೆ ಸಮಾಧಾನದಿಂದ, ಕೋಪ ಮಾಡಿಕೊಳ್ಳದೆ ನೀವು ಯೋಚನೆ ಮಾಡಿ ಮಾತಾಡ್ಬೇಕು. ಇಲ್ಲಾಂದ್ರೆ ಕುಟುಂಬದಲ್ಲಿ ಸಮಸ್ಯೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಉಂಟಾಗ್ಬೋದು. ಗುರುಬಲ ಇದೆ. ವಿವೇಕದಿಂದ ನೀವು ಮಾತಾಡಿದಾಗ ಎಲ್ಲ ಅನುಕೂಲಗಳು, ಪ್ರಾಪಂಚಿಕ ಸುಖ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ಕೋಪ ಸ್ವಲ್ಪ ಜಾಸ್ತಿ ಇರುತ್ತೆ ಈ ವಾರ, ಅಥವಾ ಕುಟುಂಬದಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಕಲಹಗಳಾಗುವಂತ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಏನೋ ಬಿಸ್ನೆಸ್ ಮಾಡ್ತೀರಾ, ನೀವು ಕ್ಲೈಂಟ್ಸ್, ಕಸ್ಟಮರ್ಸ್ ಅವರೇ ದೇವರು ಅಂತೀರಾ, ಗ್ರಾಹಕರೇ ದೇವರು ಅಂತೀರಾ, ಮತ್ತೆ ಅವ್ರ ಮೇಲೆ ನೀವು ಜಗಳಕ್ಕೆ ಹೋಗೋದು, ಕೂಗಾಡೋದು ಅದೆಲ್ಲ ಸರಿ ಇಲ್ಲ. ಬುದ್ಧಿವಂತನಿಗೆ ಜಗಳವಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಹಾಗಾದ್ರೆ ಧನುಸ್ಸು ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಗೌರವ ನಷ್ಟ, ಟೈಮ್ ಚೆನ್ನಾಗಿಲ್ಲ. ಕಣ್ಣುಗಳ ತೊಂದರೆ ಆಗುವಂಥದ್ದು, ವಾದ ವಿವಾದ, ನೀವ್ ಹೇಳಿದ್ರೆ ಸರಿ ಅಂತ ನಿಮ್ ಮನಸ್ಸಿಗೆ ಅನಿಸ್ತಾ ಇರುತ್ತೆ, ಅವ್ರ ಮನಸ್ಸಿಗೆ ನೀವ್ ಹೇಳ್ತಾರೋ ಸರಿ ಇಲ್ಲ ಅನ್ಸ್ಬಿಟ್ಟು ವಾಗ್ವಾದ ಆಗುತ್ತೆ. ಶತ್ರುಗಳಿಂದ ಅಪಮಾನ ಆಗ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಹೆಸರುವಾಸಿ ಆಗ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಅಜೀರ್ಣ, ವಾಹನಗಳಿಂದ ತೊಂದರೆ, ಬೇಸರ ಆಗುವಂಥದ್ದು. ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದ್ರೆ ಧನುಸ್ಸು ರಾಶಿ ಜಾತಕರು ಯಾವ ಮಂತ್ರವನ್ನ ನೀವು ಜಪ ಮಾಡಬೇಕು ಅಂದಾಗ, ಶಿವ ತ್ರಿಲೋಕನಾಥ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಈಗ 9 ರಾಶಿಗಳಾಯ್ತು. ನಮ್ಮ ಭವಿಷ್ಯ ಏನ್ ಹೇಳ್ತಾರೆ ಅಂತ ಕಾಯ್ತಾ ಇರ್ತೀರಾ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಮಕರ ರಾಶಿಯಲ್ಲೇ ಶುಕ್ರ, ಕುಜ ಮತ್ತು ನಿಮ್ಮ ಜನ್ಮ ಚಂದ್ರ. ಕೋಪ ಜಾಸ್ತಿ, ನಾನು ಪಡಿಲೇಬೇಕು, ಒಳ್ಳೆ ಬಟ್ಟೆ ಹಾಕೊಳ್ಳೇಬೇಕು, ಒಳ್ಳೆ ಕಾರಲ್ಲಿ ಓಡಾಡಲೇಬೇಕು, ಲಕ್ಸುರಿ ಬೇಕು, ಒಳ್ಳೆ ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು. ಇದೆಲ್ಲ ಆಗದೆ ಇದ್ದಾಗ ಏನಾಗ್ಬಿಡುತ್ತೆ, ದ್ವೇಷ, ಕೋಪ, ಟೆನ್ಷನ್, ಯುದ್ಧ, ಒಳಗಡೆನೆ ಮನಸ್ಸಿನಲ್ಲಿ ಯುದ್ಧ ನಡೆಯುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಾತನಾಡುವ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡೋದು, ಕೋಪವಾಗಿ ಮಾತಾಡೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರೋರು ಬಹಳ ಜಾಗ್ರತೆಯನ್ನು ವಹಿಸಿ ಮಕರ ರಾಶಿ ಜಾತಕರು. ಆದ್ರೆ ಮಕರ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಈ ವಾರ ತುಂಬಾ ಚೆನ್ನಾಗಿದೆ. ನಿಮಗೆ ಸನ್ಮಾನಗಳಾಗುತ್ತೆ, ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಉನ್ನತವಾದ ಅಂತಸ್ತನ್ನ ಪಡಿತೀರಿ, ಪ್ರಮೋಷನ್ ಸಿಗುತ್ತೆ, ಕಾಣಿಕೆಗಳು ಸಿಗುತ್ತೆ,
ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ವಾದ ವಿವಾದಗಳು, ವಾಗ್ವಾದ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಧೈರ್ಯ ಹೆಚ್ಚು, ಹೆಸರುವಾಸಿ ಆಗ್ತೀರಿ, ಧನ ಲಾಭವನ್ನು ಕೂಡ ಪಡ್ಕೊಂತೀರಿ. ಈ ವಾರ ಒಟ್ಟು ಮಕರ ರಾಶಿಯವರಿಗೆ 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ನೀವು ಓಂ ಸರ್ವಜ್ಞಾಯ ನಮಃ, ಸರ್ವಜ್ಞಾನವನ್ನು ಇರುವಂತ ಶಿವನನ್ನ ಪೂಜೆ ಮಾಡ್ತಾ, ಈಗ ಮಹಾಶಿವರಾತ್ರಿ 15, 16 ಇರೋದ್ರಿಂದ ಶಿವನ ಪೂಜೆ ಚೆನ್ನಾಗಿ ಮಾಡಿ, ನಾನು ಹೇಳಿದಂಥ ಮಂತ್ರವನ್ನು ಜಪ ಮಾಡಿ, ಗಂಗಾ ಜಲದಿಂದ ಶಿವನ ಅಭಿಷೇಕವನ್ನು ಮಾಡಿ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ಬಿಲ್ವಪತ್ರೆಯನ್ನು ಕೂಡ ನೀವು ಶಿವನಿಗೆ ಪೂಜೆ ಮಾಡಬೇಕು ಬಿಲ್ವಪತ್ರೆಯಿಂದ. ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಯಾವುದು? ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಗೆ ಅನಾರೋಗ್ಯ ಉಂಟಾಗ್ಬೋದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ, ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ. ಅದಕ್ಕೆ ಕುಂಭರಾಶಿ ಜಾತಕರು ಸ್ವಲ್ಪ ಎಚ್ಚರ. ನಿಮ್ಮ ಆರೋಗ್ಯನೂ ಕೂಡ ಕೆಡಬಹುದು. ಆರೋಗ್ಯಂ ಪ್ರದದಾತುನೋ ದಿನಕರಹ ಅಂತೀವಿ. ಅಂತಹ ಸೂರ್ಯ ಕುಂಭ ರಾಶಿಯಲ್ಲಿ ರಾಹುವಿನ ಬಾಯಿಗೆ ಸೂರ್ಯ ಬರೋದ್ರಿಂದ ನಿಮಗೂ ಅನಾರೋಗ್ಯ ಉಂಟಾಗ್ಬೋದು, ಅಥವಾ ನಿಮ್ಮ ಸಂಗಾತಿಗೆ ಅನಾರೋಗ್ಯ ಉಂಟಾಗ್ಬೋದು. ಸಾಡೆ ಸಾತಿ ಕೊನೆಯ ಭಾಗ ಇರೋದ್ರಿಂದ ಫೈನಾನ್ಷಿಯಲ್ ಟ್ರಬಲ್ಸು ನಿಮಗೆ ಕಾಡಬಹುದು, ಅಥವಾ ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಈ ವಾರದಲ್ಲಿ ನಿಮಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅಧಿಕ ಖರ್ಚು. ಅದರಲ್ಲೂ ಯಾರಿಂದ ಅಧಿಕ ಖರ್ಚು? ಸ್ತ್ರೀಯಿಂದ ಅಧಿಕ ಖರ್ಚು. ಇನ್ನು ಕೆಲವರಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಕೋಪ ಬೇಗ ಬಂದ್ಬಿಡುತ್ತೆ. ಕೆಲವರಿಗೆ ಶೀಘ್ರ ಕೋಪ, ಅದು ಒಳ್ಳೇದಲ್ಲ. ಆ ಕೋಪವನ್ನು ಡೈವರ್ಟ್ ಮಾಡ್ಕೊಳ್ಳಿ. ಏನೋ ಕೆಲಸ ಕಾರ್ಯಗಳು, ಹಾರ್ಡ್ ವರ್ಕ್ ಮಾಡೋದಕ್ಕೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಕೆಲವರಿಗೆ ಸೋಮಾರಿತನ, ಕೆಲವರಿಗೆ ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಬಲಗಣ್ಣಾದ್ರೂ ಆಗಿರ್ಬೋದು, ಎಡಗಣ್ಣಾದ್ರೂ ತೊಂದರೆ ಆಗ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ತುಂಬಾ ಒಳ್ಳೆ ಕಾಲ. ನಿಮಗೆ ಗಿಫ್ಟ್ಗಳು ಬರುವಂಥದ್ದು, ಸುಗಂಧ ದ್ರವ್ಯಗಳು ಪ್ರಾಪ್ತಿಯಾಗುವಂಥದ್ದು, ಸನ್ಮಾನಗಳು ಪ್ರಾಪ್ತಿಯಾಗುವಂಥದ್ದು, ಗೌರವ ಸನ್ಮಾನ ಸಿಕ್ಕಾಗೂ ಕೂಡ ಮನುಷ್ಯನಿಗೆ ಸಂತೋಷ ಆಗುತ್ತೆ. ಮತ್ತೆ ವಾರದ ಮತ್ತೆ ಕೊನೆ 2 ದಿನ ಟೈಮ್ ಕೆಟ್ಟೋಗುತ್ತೆ. ಶನಿವಾರ, ಭಾನುವಾರ ಕುಟುಂಬದಲ್ಲಿ ದುಃಖ. ಪತ್ನಿ, ನಿಮ್ಮ ಪುರುಷ ಜಾತಕರಾಗಿದ್ದರೆ ಪತ್ನಿ ವ್ಯಾಧಿಯಿಂದ ಬಳಲುವಂಥದ್ದು. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ವ್ಯಾಧಿಯಿಂದ ಬಳಲಬಹುದು, ಅಥವಾ ನಿಮ್ಮ ಮಕ್ಕಳು ವ್ಯಾಧಿಯಿಂದ ಯಾರಾದರೂ ಬಳಲಿದ್ರೆ ನಿಮಗೆ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುವ ಸಾಧ್ಯತೆ ಇದೆ. ಕುಂಭರಾಶಿ ಜಾತಕರು ಎಚ್ಚರ. ಹಾಗಾದ್ರೆ ಕುಂಭರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡ್ತೀರಿ? ಓಂ ಪರಮೇಶ್ವರಾಯ ನಮಃ ಅಂತೇಳಿ ಶಿವನ ಮಂತ್ರ ಜಪ ಮಾಡಿ, ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿ. ಅವಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ನಾನು ಹೇಳಿದಂಥ ಮಂತ್ರವನ್ನ ಜಪ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ. ಇನ್ನ ರಾಶಿ ಚಕ್ರದಲ್ಲಿ ಮೋಕ್ಷ ರಾಶಿ, ಕೊನೆ ರಾಶಿ ಅಂದ್ರೆ 12ನೇ ರಾಶಿ ಅಂದ್ರೆ ಮೀನ ರಾಶಿ. ಯಾರು ಮೀನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನ ರಾಶಿಯವರು ಕಾಯ್ತಾ ಇದ್ದೀರಾ. ಜನ್ಮ ಶನಿ ಬೇರೆ, ಗುರುಬಲ ಇಲ್ಲ, ಜನ್ಮ ಶನಿ, ರಾಹು ಬೇರೆ ಶುಭ ಫಲಗಳನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಮೀನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನು ತಿಳಿಸ್ತೀನಿ. ಮೀನ ರಾಶಿ ಜಾತಕರಿಗೆ ಈ ವಾರ ಮಂಗಳ ಗ್ರಹ ದ್ವಿತೀಯಾಧಿಪತಿ, ಭಾಗ್ಯಾಧಿಪತಿಯಾಗಿ ಲಾಭ ಭಾವದಲ್ಲಿರೋದ್ರಿಂದ ತಂದೆಯಿಂದ ಲಾಭ, ಕುಟುಂಬದಿಂದ ಲಾಭ, ಫೈನಾನ್ಷಿಯಲಿ ಧನ ಲಾಭ ಯೋಗ ಉಂಟಾಗುತ್ತೆ ಈ ವಾರ.
ಮೀನರಾಶಿ ಜಾತಕರಿಗೆ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೋಡಕ್ ಹೋದಾಗ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಆದಾಯದಲ್ಲಿ ಗ್ರಾಫ್ ಹಿಂಗೆ ಮೇಲೋಗುತ್ತಲ್ಲ, ಹಾಗೆ ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನ ಸಾಧಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಸ್ವಲ್ಪ ಎಚ್ಚರ, ಅನಾವಶ್ಯಕ ಖರ್ಚುಗಳಿಗೆ ನೀವು ಕಡಿವಾಣ ಹಾಕಬೇಕು. ಏನು ಖರ್ಚು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಕು. ಶೀಘ್ರ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಕೋಪ ಅನ್ನುವಂಥದ್ದು ನಮ್ಮನ್ನ ನಾವು ಭಸ್ಮಾಸುರ ಥರ ನಾವು ಸುಟ್ಕೊಂತೀವಿ, ಬೇರೆಯವ್ರನ್ನು ಕೂಡ ಸುಡ್ತೀವಿ. ಆದ್ರಿಂದ ಕೋಪ ಬೇಡ. ಧ್ಯಾನವನ್ನ ಮಾಡಿ. ಮಾನಸಿಕವಾಗಿ ಕೋಪ ಬಂದಾಗ ಏನಾಗುತ್ತೆ? ಆಯಾಸ ಆಗುತ್ತೆ. ಎಚ್ಚರ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ಸ್ನೇಹಿತರನ್ನ ಸಂಧಿಸ್ತೀರಿ, ಮೀಟ್ ಮಾಡ್ತೀರಿ, ಉನ್ನತವಾದ ಅಂತಸ್ತು ಪಡಿತೀರಿ, ಒಡವೆಗಳು ಸಿಗ್ತವೆ, ಅಥವಾ ಯಾರಾದರೂ ಗಿಫ್ಟ್ಗಳು ಕೊಡ್ಬೋದು. ಅದರಲ್ಲೂ ಹೆಣ್ಮಕ್ಳಿಗೆ ಹೆಚ್ಚು ಗಿಫ್ಟ್ಗಳು ಸಿಗುವಂತ ಸಾಧ್ಯತೆ ಜಾಸ್ತಿ. ಸನ್ಮಾನಗಳಾಗುವಂಥದ್ದು. ನಿಮಗೆ ಭಾಗ್ಯೋದಯದ ಕಾಲ ಶನಿವಾರ, ಭಾನುವಾರ. ಅಂದ್ರೆ ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ವಾರದ ಮಧ್ಯದ 2 ದಿನ ಮಾತ್ರ ನೀವು ಸ್ವಲ್ಪ ಮೀನರಾಶಿ ಜಾತಕರು ಜಾಗರೂಕರಾಗಿರಬೇಕು. 15, 16 ಶಿವರಾತ್ರಿ ಇರೋದ್ರಿಂದ ಶಿವರಾತ್ರಿ, ಮಹಾಶಿವರಾತ್ರಿಯ ಭವಿಷ್ಯವನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೂರ್ಯಗ್ರಹಣದ್ದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ನೋಡದೇ ಇರೋರು ನಮ್ಮ ಚಾನಲ್ ನೀವು ನೋಡಬಹುದು. ಈಗ ನೀವು ಏನು ಮಂತ್ರವನ್ನ ಜಪ ಮಾಡಬೇಕು ಅಂದಾಗ ಓಂ ವೀರಭದ್ರಾಯ ನಮಃ, ಬ್ರಾಹ್ಮಣರಾಗಿದ್ರೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ವೀರಭದ್ರನಿಗೆ ವಿಭೂತಿಯಿಂದ ನೀವು ದೈವ ಆರಾಧನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನ ನಾನು ತಿಳಿಸಿದ್ದೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೆಯದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.